ಅಮ್ಮ ಏನು ಮಾಡತ್ತಿ? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ವಿಲೇಜ್ ಕನ್ನಡ ಬ್ಲಾಗ್ ಚಾನಲ್. ನಮ್ಮದು ಬೆಳಗ್ಗೆ ನಾಷ್ಟಕ್ಕೆ ಬಂದು ಇಡ್ಲಿ ನಡೆದೈತೆ ನೋಡ್ರಿ. ಮಸಿ ಬಟ್ಟೆಯಲ್ಲಿ ಇಡ್ಲಿನ ಸಿಗೋ ಹೊತ್ತು ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಾಕ್ತೀನಿ. ರವೆ ಇಡ್ಲಿ ಮಾಡಾಕ್ತೀನಿ ನೋಡ್ರಿ. ಚಟ್ನಿನೂ ಆಗೈತಿ. ಚಟ್ನಿ ತೋರಿಸ್ತೀನಿ ನೋಡೋದು ಬಾಯಿ. ಇವತ್ತು ಸ್ಪೆಷಲ್ ರವೆ ಇಡ್ಲಿ. ಅಕ್ಕಿ ಇಡ್ಲಿ ಬೇಡ ಅಂತೇಳಿ ರವೆ ಇಡ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ತೆಳ್ಳಗಾಗ್ಬಿಟ್ಟೈತಿ ನೋಡಿರಿ. ಹಿಟ್ಟು ಒಂಚೂರು ತೆಳ್ಳಗಾಗೈತಿ. ಕರೆಕ್ಟಾಗಿ ಇತ್ತು ರಾತ್ರಿ, ಬಟ್ ಬೆಳಿಗ್ಗೆ ಅದು ನೋಡೋಷ್ಟೊತ್ತಿಗೆ ಸ್ವಲ್ಪ ತೆಳ್ಳಗಾಗೈತಿ. ಹೆಂಗೆ ಬರ್ತದೆ ಗೊತ್ತಿಲ್ಲ, ನೋಡ್ಬೇಕು ಹೆಂಗೆ ಆಗುತ್ತೆ ಅಂಥೇಳಿ. ಇಲ್ಲಿ ಸಾಂಬಾರು ಮಾಡೀನಿ, ರೆಡಿ ಆಗೈತೆ. ಅದನ್ನು ಟೇಸ್ಟ್ ನೋಡ್ಬೇಕು. ಒಂಚೂರು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಏನಾಗ್ಯದ ಅಂತ ನೋಡಿ ಆಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶ್ ಮಾಡಿದರೆ ಮುಗೀತಿತ್ತು ಸಾಂಬಾರು. ಚಟ್ನಿನೂ ರೆಡಿ ಆಗೈತಿ. ನಾನು ಆಲ್ರೆಡಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ಯಾಳ ಸ್ಕೂಲ್ಗೆ. ಅದಕ್ಕೆ ವೀಡಿಯೋ ಮಾಡತ್ತೀನಿ, ಇಲ್ಲಿ ವೀಡಿಯೋ ಮಾಡ್ತಿರಲಿಲ್ಲ. ಅದಕ್ಕೆ ವೀಡಿಯೋ ಮಾಡತ್ತ ಅಂತ ನೋಡ್ಲಿಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತೀವಿ. ಇಡ್ಲಿ ಪಾಡಿಗೆ ಬೇಕು ಅಂತವು. ನಮ್ಮ ಪಿಂಟೆ ಹೋದ್ರೆ ಆತನ ಇಲ್ಲಿ ತೊಗರಿಬೇಳೆ ಸಾಂಬಾರು ಮಾಡ್ತೀನಿ ನೋಡಿ. ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ. ತೊಗರಿಬೇಳೆ ಸಾಂಬಾರು, ತಿಳಿ ಸಾಂಬಾರು ಮಾಡಿದರೆ ಚೆನ್ನಾಗಿತ್ತಾ? ಟೇಸ್ಟ್ ನೋಡಿದೇನ ಇನ್ನು? ಚೆನ್ನಾಗಿತ್ತಾ? ಕರೆಕ್ಟ್ ಆಗೈತೆ ಅಲ್ಲ? ಏನು ಹಾಕೋದು ಬೇಡ? ಹಾಗಾದ್ರೆ ಕರೆಕ್ಟ್ ಆಗೈತೆ ನೋಡಿರಿ. ನಾನು ಟೇಸ್ಟ್ ಮಾಡೋಣ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಉಗಿ ಕುದಿಸ್ಕೆ ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು, ಸಾಂಬಾರು ರೆಡಿ. ಸಾಂಬಾರು ರೆಡಿ ಆಯ್ತು ನೋಡಿ. ಸ್ಟವ್ ಆಫ್. ಸಾಂಬಾರು ರೆಡಿ ಆಯಿತು. ಇಲ್ಲಿ ಚಟ್ನಿ ಚಟ್ನಿನೂ ರೆಡಿ ಆಗೈತಿ. ಇನ್ನೇನಿಲ್ಲ, ಇಡ್ಲಿ ಒಂದು ರೆಡಿ ಆಗಿಬಿಟ್ರೆ ಮುಗೀತು. ಇಡ್ಲಿ ಒಂದು ಸ್ವಲ್ಪ ಡೌಟ್ ಐತೆ ನೋಡ್ರಿ, ಏನು ಮಾಡ್ತಾವ ಅಂತ ಅಜ್ಜಿ ಬರಾಗತ್ತೈತಿ. ಒಂದು ಸ್ವಲ್ಪ ಉಪ್ಪಿಟ್ಟು ರವೆ ಸೇರಿಸಿದ್ದು ಬರ್ತಿತ್ತು. ನೋಡೋದು ಏನೇನು ಆಗುತ್ತಂತೆ. ಒಂದು ಕೈ ಹಾಕಿ ನೋಡ್ತೀನಿ, ಸರಿಯಾಗಿ ಬಂದು ಅಂದರೆ ಸರಿ, ಬರಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪಿಟ್ಟಿನ ರವೆ ಅಂತ ನೋಡ್ರಿ, ಅದನ್ನು ಹಾಕಿದ್ರೆ ಆಗುತ್ತೆ. ಉಪ್ಪಿಟ್ಟು ರವೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ. ರವೆ ಇಡ್ಲಿ ಗಟ್ಟಿ ಆಗ್ತವೆ ಒಂದು ಸ್ವಲ್ಪ. ನೋಡಬೇಕು, ಇದು ಬೇಯ್ಲಿ ಒಂದು 10 ನಿಮಿಷ ಬೇಯ್ಲಿ. ಅದಾದಮೇಲೆ ನೋಡ್ತೀನಿ. ಚಿಂತೆಗೆ ಬಾಯಿ ಹಿಡ್ಕೊಂಡು ಫ್ರೆಂಡ್ಸ್, ಇವಾಗ ಒಳಗಡೆ ಇಡ್ಲಿ ಬೇಯ್ತಿದ್ದಾವು. ಬೇಯಷ್ಟೊತ್ತಿಗೆ ನಾನೇನಂದು ತಲೆ ಬಾಚಿದ್ನಿ ಅಂದ್ರೆ ಮುಗಿದೋಗ್ಬಿಡ್ತೈತೆ ನೋಡ್ರಿ. ಅವಳು ತಲೆ ಬಾಚೋದೇ ಒಂದು ದೊಡ್ಡ ರಿಸ್ಕಿ ಕೆಲಸ ಅಂತ ಹೇಳ್ಬೋದು. ಒಂದು 10 ರಿಂದ 15 ನಿಮಿಷ ಟೈಮ್ ತೊಗೊಂಡೇ ಬಿಡುತ್ತೆ. ನಮ್ಮ ಪಿಂಟು ನೋಡ್ರಿ ಹೆಂಗೆ ಮಾಡ್ತಿದ್ದಾನೆ ಅಂತೇಳಿ. ಅದು ತಲೆ ಬಾಚಿ ಕೂದಲ ಇಟ್ಟಿದ್ನಲ್ಲ, ಆ ಕೂದಲ ಎಲ್ಲ ನಾನು ಬಾಯಿಗೆ ಇಟ್ಕೊಂಡು ಕೂಗಾಡ್ತಿದ್ದಾನೆ. ಮತ್ತು ಕಾಲಿಗೂ ಸಿಗಿಸ್ಕೊತಾನೆ. ಹಂಗೆ ಸಿಗಿಸ್ಕೊಂಡು ಹೊರಡಕ್ಕೆ ಬರ್ದಂಗೆ ಕೂಗಾಡ್ತಾನೆ ಮತ್ತೆ ವಾಪಸ್ಸು. ಈ ರೀತಿ ಆಟ ಆಡ್ತಿದ್ದಾನೆ ಅವನು. ನಾನು ತಲೆ ಬಾಚ್ತಾ ಇದ್ದೀನಿ. ಬೇಗ ಬೇಗ ಬಾಚಬೇಕು. ಆಲ್ರೆಡಿ ಟೈಮ್ ಆಗೈತೆ ನೋಡಿರಿ. ಇನ್ನೂ ತಿಂಡಿ ತಿಂದಿಲ್ಲ ನಯನ. ನಂದು ಇತ್ತೀಚೆಗೆ ಯಾಕೋ ವೀಡಿಯೋಗಳು ಕರೆಕ್ಟಾಗಿ ಆಗ್ತಾನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೀಸನ್ಗಳು ಜಾಸ್ತಿ ಪ್ರಾಬ್ಲಮ್ ಕೊಡ್ತಿದ್ದವು. ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ ಅನ್ನೋ ಥರಕ್ಕೆ ಆಗಿದ್ದವು. ಹಂಗಾಗಿ ಎಷ್ಟಾಗುತ್ತಾ, ಎಷ್ಟು ಸಾಧ್ಯ ಆಗುತ್ತಾ ಅಷ್ಟನ್ನು ನಾನು ಮಾಡ್ತಾಯಿದ್ದೀನಿ. ಈಗಂತೂ ಒಂದು 10-12 ದಿನವೇ ಆಯ್ತು ನೋಡಿರಿ, ನಾನು ವೀಡಿಯೋನೇ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಮಧ್ಯಾಹ್ನ ನಾನು ಊರಿಗೆ ಹೋಗ್ಬೇಕಾಯ್ತು. ಏನು ರೀಸನ್ ಅಂತ ಹೇಳ್ತೀನಿ. ಬಟ್ ಆವಾಗ ನಾನು ಅಲ್ಲೇನೂ ವೀಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ನೋಡಿರಿ. ನನ್ನ ಹಿಂದಿನ ವೀಡಿಯೋಗಳೆಲ್ಲ ನೋಡಿದರೆ ನಿಮಗೆ ಗೊತ್ತಿರ್ತೈತಿ. ಕಿರಣ್ ಅಂತೇಳಿ ನಮ್ಮ ಆಂಟಿ ಮಗ ನಮ್ಮ ಮನೇಲಿದ್ದ ನೋಡಿರಿ. ಕೆಲವೊಂದಿಷ್ಟು ದಿನ ಮಾತ್ರ ಇದ್ದ. ಆಮೇಲೆ ಅವ್ರ ಊರಿಗೆ ಅವರು ಹೋದರು. ಕಿರಣ್ಣರ ಅಪ್ಪಾಜಿ ತೀರೋದ್ರು. ಹಂಗಾಗಿ ಸಡನ್ನಾಗಿ ನಾವು ಊರಿಗೆ ಹೋಗ್ಬೇಕಾಯ್ತು. ಆ ಊರಿಗೆ ಹೋಗಿ ಬಂದಾದಮೇಲೆ ನನಗೂ ಮನಸ್ಸು ಸರಿ ಇರಲಿಲ್ಲ. ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ ನೋಡಿರಿ. ಮತ್ತು ಬಿಡ್ತಾ ಹೋದರೆ ಜಾಸ್ತಿ ಲಾಂಗ್ ಆಗುತ್ತೆ ಅಂತೇಳಿ ಮತ್ತು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಭಾಳ ಬೇಜಾರಾಗ್ಬಿಡ್ತು ನನಗೆ. ಕಿರಣ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಂತ ಅಂದ್ಕೊತೀನಿ. ಅವ್ರ ಅಪ್ಪಾಜಿ ತೀರ್ಕೊಂಡ್ರು ನೋಡಿರಿ.
ಅಲ್ಲೇನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ನನ್ನ ಮನಸ್ಥಿತಿನೇ ಸರಿ ಇಲ್ಲ ಅಂದಾಗ ಯಾವ ವಿಡಿಯೋ ತೊಗೊಂಡು ಏನು ಮಾಡೋದು ಅನ್ನಂಗೆ ಆಗ್ಬಿಡುತ್ತೆ. ಈಗಿನ ಕಾಲಮಾನ ಹೆಂಗಾಗ್ಯದಂದ್ರೆ ಇವತ್ತಿದ್ದವರು ನಾಳೆ ಇರ್ತೀವೋ ಇರಲ್ವೋ ಅನ್ನೋ ಥರ ಏನಂತೀರ ಬಂದುಬಿಟ್ಟೈತಿ. ವಾತಾವರಣ ಹಂಗೆ ಐತಿ, ನಾವು ತಿನ್ನೋ ಫುಡ್ಡು ಹಂಗೆ ಐತಿ. ಹಾಗಾಗಿ ಗೊತ್ತಿಲ್ಲ ಇವತ್ತಿದ್ದವ್ರು ನಾಳೆ ಇರ್ತೀವೋ ಇರಲ್ವೋ ಅಂತನೋ ಗೊತ್ತಿಲ್ಲ. ಇಂಥದ್ರಲ್ಲಿ ಹೆಂಗೆ ಎಂಥ ಫುಡ್ ತಿನ್ನಬೇಕು, ಹೆಂಗಿರಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡೈತಿ ಎಲ್ಲರ ಮೈಂಡಲ್ಲೂ. ಸಡನ್ನಾಗಿ ಹಾರ್ಟ್ ಅಟ್ಯಾಕು ಅದು ಇದು ಹಂಗೆ ಸತ್ತೋದ್ರು ಹಿಂಗೆ ಸತ್ತೋದ್ರು ಅಂತ ಕೇಳಿಬಿಟ್ರೆ ಏನು ತಿನ್ನೋದು, ಏನು ಬಿಡಬೇಕು, ಯಾವ್ದು ಹೆಲ್ದಿ ಯಾವ್ದು ಅನ್ಹೆಲ್ದಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೋ ಒಟ್ಟಿನಲ್ಲಿ ಎಲ್ಲನೂ ಒಂಥರ ಯೋಚನೆ ಮಾಡಿ ಮೂಡ್ ಆಫ್ ಆದಂಗೆ ಆಗ್ಬಿಟ್ಟಿತ್ತು. ನಾನು ವಿಡಿಯೋನೂ ಜಾಸ್ತಿ ಮಾಡಿರಲಿಲ್ಲ ನೋಡಿರಿ. ಹೆಂಗಾರ ಆಗಲಿ ಅಂತೇಳಿ ಮತ್ತು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಜನ ಕೇಳಿದರು ಯಾಕಕ್ಕ ವಿಡಿಯೋ ಮಾಡ್ತಾ ಇಲ್ಲ ಅಂಥೇಳಿ, ಮತ್ತು ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತಲೂ ಕೇಳ್ತಾ ಇದ್ದೀರಾ. ಇಲ್ಲ ಫ್ರೆಂಡ್ಸ್, ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ. ಯಾಕಂದ್ರೆ ನನ್ನ ವೀಡಿಯೋಗಳು ಜಾಸ್ತಿ ರನ್ ಆಗ್ತಾ ಇಲ್ಲ. ನಿಮಗೂ ಗೊತ್ತಿರುತ್ತೆ, ನಾನು ರೆಗ್ಯುಲರ್ ವೀಡಿಯೋ ನೋಡೋರಾದರೆ ನಿಮ್ಗೆ ಗೊತ್ತಿರುತ್ತೆ ನನ್ನ ವೀಡಿಯೋಗಳು ಜಾಸ್ತಿ ರನ್ ಆಗ್ತಾ ಇಲ್ಲ. ಹಂಗಾಗಿ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಆಗಿಲ್ಲ. ಆದರೆ ಇದು ಯೂಟ್ಯೂಬ್ ಹೆಂಗಂದ್ರೆ ಒಬ್ಬೊಬ್ಬರಿಗೆ ಜಲ್ದಿನೇ ಸಕ್ಸಸ್ ಸಿಕ್ಬಿಡುತ್ತೆ ನೋಡಿರಿ, ಒಬ್ಬೊಬ್ಬರಿಗೆ ಅಷ್ಟು ಬೇಗ ಅಷ್ಟು ಈಸಿಯಾಗಿ ಸಿಗೋಂಗಿಲ್ಲ. ಪೇಮೆಂಟು ಸ್ಟಾರ್ಟ್ ಆಗೈತಿ, ಬಟ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಬಂದಾಗ ನಾನು ಖಂಡಿತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಇದನ್ನು ನಾನು ಜಸ್ಟ್ ಟೈಮ್ ಪಾಸಿಗಂತ ಮಾಡ್ಕೊಂಡಿರೋದು ಅಷ್ಟೇ. ನಾನು ಒಬ್ಬಳೇ ಮನೇಲಿರೋದ್ರಿಂದ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಹಾಗಾಗಿ ನನಗೂ ಒಂದು ಕೆಲಸ ಅಂತ ಇದ್ದರೆ ನಾವು ಜವಾಬ್ದಾರಿಯುತವಾಗಿರ್ತೀವಿ, ಮತ್ತು ಅದರಿಂದ ಒಂದಿಷ್ಟು ಆದಾಯ ಅಂತ ಬಂದರೆ ನನ್ನ ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಾಗುತ್ತಂತ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಲ್ಲಿ ನಿಲ್ಲೋದು ಅಷ್ಟೇ. ಪೇಮೆಂಟ್ ಆದರೆ ಖಂಡಿತ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಇವಾಗ ನಮ್ಮನೆಯವ್ರು ಬಂದು ಪೂಜೆನ ಮಾಡತ್ತಾರೆ ನೋಡ್ರಿ. ಇವತ್ತು ಯಾವ ಊರಾಗೈತೆ ಪೂಜೆ? ನಿಮ್ಮ ಪೂಜೆ ಮಾಡಾಕತ್ತಾನೆ. ಕಟ್ ಮಾಡಲ ಬರಲ್ಲ ಅಂತ ಅಂದ್ಕೊಂಡು ನೋಡ್ರಿ, ಏನೂ ಆಗಿಲ್ಲ, ಚೆನ್ನಾಗಿ ಬಂದವು. ಅಷ್ಟೊಂದೇನು ಗಟ್ಟಿ ಆಗಿಲ್ಲ. ಇದು ನಾನು ಅಂದ್ಕೊಂಡಷ್ಟೇನು ತೆಳ್ಳಗಾಗಿ ಏನೂ ಇದಾಗಲಿಲ್ಲ, ಚೆನ್ನಾಗೇ ಬಂದವು ಇಡ್ಲಿ. ಅಂತೀರಿ ಸ್ಮೂತಾಗಿ ಚೆನ್ನಾಗಿ ಬಂದವು. ಮುಂದಕ್ಕೆ ಒಂದೇ ಸತಿ ಝೂಮ್ ಹಾಕ್ತೀಯಲ್ಲ, ಅದು ಅವಾಗ ಪಟ್ಟಂತ ಕೆಳಗಿಳಿಸ್ತೀಯಲ್ಲ ಅವಾಗ ಅದು ಹಂಗಾಗಿ ಆಗುತ್ತೆ, ಬ್ಲರ್ ಆಗುತ್ತೆ. ನೋಡಿರಿ, ಏನೂ ಆಗಿಲ್ಲ, ಕ್ಲಿಯರಾಗಿ ಬಂದವು. ನಾನೆಲ್ಲಿ ಸೋರುತ್ತಂತ ಅಂದ್ಕೊಂಡಿದ್ದೆ, ಕರೆಕ್ಟಾಗೈತಿ. ಹೊಟ್ಟೆ ಹಸಿಯಾಗತ್ತೈತೆ. ಇಡ್ಲಿ ನೋಡಿ ಹಸಿಯಾಗತ್ತಿತ್ತು ಇಲ್ಲ ಮೊದಲೇ ಹಸಿಯಾಗತ್ತಿತ್ತು? ಮೊದಲೇ ಹಸಿಯಾಗತ್ತೈತೆ. ನೈನಾಗ ಹೆಂಗಂತಂದ್ರೆ ಗಮ್ಮಂತ ಯಾವ್ದಾರ ತಿಂಡಿ ಸ್ಮೆಲ್ ಬಂತು ಅಂತಂದ್ರೆ ಹೊಟ್ಟೆ ಹಸಿಯಾಗಿ ಚಲೋ ಮಾಡ್ಬೇಕು ನೈನಂಗೆ. ಅದನ್ನ ಈಗ ಸಾಂಬಾರು ಸ್ಮೆಲ್ ಎಲೆ ಹಾಕತ್ತೈತೆ ನೋಡಿ. ಈಗ ತೊಗರಿಬೇಳೆ ಸಾಂಬಾರು, ತಿಳಿ ಸಾಂಬಾರು ಅಂದ್ರೆ ಭಾಳ ಇಷ್ಟ ನೈನಂಗೆ. ಹಾಗಾಗಿ ಆ ಸಾಂಬಾರ್ದು ಸ್ಮೆಲ್ ಹೇಳಾಗುತ್ತೆ. ಅದಾಗ ಭಾಳ ದಿನ ಆಯ್ತು ಮಾಡಿಲ್ಲ. ಭಾಳ ದಿನ ಆಯ್ತು ಮಾಡಿಲ್ಲ ನೋಡಿರಿ. ನಮ್ಮ ಮನ್ಯಾಗ ಒಂದು ಸ್ವಲ್ಪ ಸಾಂಬಾರು ಕಡಿಮೆನೇ, ಭಾಳ ಮಾಡೋಂಗಿಲ್ಲ ಸಾಂಬಾರನ್ನ. ಹಾಗಾಗಿ ಭಾಳ ದಿನ ಆದಮೇಲೆ ಅಕ್ಕಿಗೆ ಸಾಂಬಾರು ರೀ. ತಗೋರಿ ಬೇಕಾಯ್ತು. ಟೈಮ್ ಆಗ್ತದಂದ್ರಿ ಸುಮ್ಮನೆ ಇದ್ದೀರಿ. ವೀಟು ಯಾರಿಗಾರ ಬರ್ರಿ ಕೇಳಿ. ತಗೋರಿ ಬೇಗ ತಿನ್ರಿ. ಅವನಿಗೆ ಕೊಡ್ಬೇಕಾ ಈಗ? ಅವನಿಗೆ ಹಾಕಿ ಕೊಡ್ಬೇಕಿಲ್ಲ? ಹಿಡ್ಕೊ, ಚರಣ್ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ಅವನಿಗೊಂಚೂರು ಹಾಕಿ ಕೊಡ್ತೀನಿ. ಸೀದಾ ಇಡಿ. ಇಡ್ಲಿ ಸಾಂಬಾರು ಸಖತ್ ಇಷ್ಟ. ಚಟ್ನಿ ಬೇಡ? ಕಲಿಸ್ಕೊಳ್ಳ ಕೆಳಗಿಳಿಸ್ಲೇನ ಇಲ್ಲಿಗೆ ನಿಮ್ಮ ಹತ್ರ ಮಾಡ್ತಾನೆ. ಮತ್ತೆ ಹಣ್ಣು ಕೊಡೋಣ ಪ್ಲಸ್
ಒಂದು ಸ್ವಲ್ಪ ಹಾಕೊಂಬಂದು ಸಮಾಧಾನ ಸಮಾಧಾನ ಸಮಾಧಾನ. ಈ ಗುರ್ರು ಮಾಡ್ತಾನ. ಇಲ್ಲೈತು ಸಿಟ್ಟು. ಹಾಂ ಸಿಟ್ಟು. ಚಲ್ಕೋಬೇಡ ತೊಗೊಂಬಂತೀನಿ ಮತ್ತೆ. ಸ್ಟಾರ್ಟ್ ಆತನ ಪಿಂಟು ಚೆನ್ನಾಗಿತ್ತಾ ಪಿಂಟು? ಹಾಕೊಂಡ್ಬಿಡ್ತೀನಿ ನಾನು. ಪಿಂಟು ಚೆನ್ನಾಗಿತ್ತಾ ಪಿಂಟು? ಹಾಂ ಅದು ಹೆಂಗೆ ಸಾಧ್ಯ, ಅದು ಹೆಂಗಾಗುತ್ತೆ? ನಮ್ದು ಬೇರೆ ಇಲ್ಲ ಕೊಡ್ತೈತೆ ಅದು. ಅದಕ್ಕೆ ಹೇಳಿದ್ದು ನಾನು ಅಲ್ಲೇ ಕೊಡ್ತೀನಿ ಅವನಿಗೆ ಅಂತೇಳಿ. ಅವ ಅಷ್ಟು ಸುಮ್ಮನೆ ಸುಮ್ಮನೆ ಇರ್ತಾನ. ಬೆಳ ಬೆಳ ಕಾಣಕತೈತಿ. ನನಗೆ ಯಾರು ಬೇರೆ ಹಾಕೊಟ್ರೆ ಏನಿಲ್ಲ ಈಗ ಅದೇ ನಿನಗೆ ಹಾಕಿರೋದೇ. ಹೊರಗೆ ಫುಲ್ ಮೋಡ ಆಗೈತೆ ನೋಡ್ರಿ, ಹಂಗೆ ಕತ್ಲೆ ಕತ್ಲೆ ಥರ ಬರಾಕತ್ತೈತಿ ವಿಡಿಯೋ ಅಷ್ಟೇ. ನಿನಗೆಲ್ಲ ಸೇರಿ ಕಲಿಸ್ಕೊಟ್ಟೈತಿ, ನಾನು ಬೇರೆ ಬೇರೆ ಕೊಟ್ಟೈತಿ ಅಷ್ಟೇ. ಚಟ್ನಿ ಹಾಕ್ತೀನಿ. ಚೆನ್ನಾಯ್ತಾರೆ ಚಟ್ನಿ ಸಾಂಬಾರು ನೈನಾ ನಿನಗೆ? ಹ್ಞೂ ತಡಿ 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 ಬಾಕ್ಸಿಗೆ ಹಾಕು. ಹ್ಞೂ ಹಾಕ್ತೀನಿ. ಟೈಮ್ ಆಯ್ತು. ಟೈಮ್ ಆತ. ಹೆಂಗೆ ಚಟ್ನಿ ಇಡ್ಲಿ ಮೇಲೆ ಸಾಂಬಾರು ಹಾಕಿ ಕೊಟ್ಬಿಡ್ಲಾ? ಸಾಂಬಾರು ಸಪ್ರೇಟ್ ಸೋರಾಡ್ಸ್ಕೊಂಡು ಹೋಗ್ತೀನಿ ನೋಡಿ ನೀನು. ಇಲ್ಲಿ 2 ಸಾಂಬಾರು 2 ಚಟ್ನಿ. ಅದನ್ನೇ ಹೇಳಿ ಅಲ್ಲಿ ಹಾಕಿಲ್ವಲ್ಲಿ ತಿಂತೀನಿ ನಾನು ಹೆಚ್ಚು ನಿಮ್ಗೆ ಕೊಡೋಣ. ತಿನ್ನ ಬಿಡಲ್ ಬಿಡ್ರಿ ಆ ಕಡೆ ಆ ಕಡೆ ಇಳಿಸ್ತೀನಿ. ಬಾ ಬಾ ಏ ಪಿಂಟು ಬಾ ಬಾ. ನೀನು ತಿನ್ನ ಕೊಡಲ್ಲ ಬಾ, ಗೊತ್ತು ನಂಗೆ. ನೀನು ಕೂತ್ಕೊ ಇಲ್ಲಿ ಕೂತ್ಕೊ. ಒಳಗೆ ಬಿಟ್ರು ಹೋಗಲ್ಲವ ಈಗ. ತಗೋ ಈಗ 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 ತಗೋ ಬಾ ತಗೋ. ಅಲ್ಲೇ ಕುತ್ಕೊಂತೀನಿ ನೀನು. ಈ ಕಡೆಗೆ ಬಂದ್ರೆ ನೋಡು ಒದೆ ಬಿಡ್ತೀನಿ, ಮತ್ತು ಗಲೀಜು ಮಾಡಿದ್ರೆ ಒದೆ ಬಿಡ್ತೀನಿ ಅಷ್ಟೇ. ಪಿಂಟು ಹಾಂ ನಾನು ಹೇಳ್ದು ಅರ್ಥ ಆಗುತ್ತಿಲ್ಲ ಪಿಂಟು? ಹೊಟ್ಟೆ ಹಸ್ತೈತಿ. ಸರಿ ಚೆನ್ನಾಗಿದ್ದಾವ ರೀ? ಸೂಪರಾ? ಓಕೆ. ಹಿಡ್ಕೊಳ್ಳೇನಾ? ಅಯ್ಯಯ್ಯೋ ಸಾಂಬಾರೆಲ್ಲ ಚಲುತ್ತವ ಹಂಗೆ ಒಳ್ಳಾಡ್ಸಿದ್ರು ನಮ್ಮ. ಬಾಯ್. ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ನೈನಂಗೆ ಪಾಯಸ ಬೇಕತ್ತು ನೋಡ್ರಿ. ಹಾಗಾಗಿ ಪಾಯಸ ಮಾಡಿದ್ರಾಯ್ತು ಅಂತೇಳಿ ಬೆಳಿಗ್ಗೆದ್ದು ಇಡ್ಲಿ ಸಾಂಬಾರು, ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಹಾಕಿ ಮಿಕ್ಸ್ ಮಾಡಿ ನೋಡಿರಿ. ನಾನು ಚಟ್ನಿ ಉಳ್ಕೊಂಡಿತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ನಂಗೆ ಇಷ್ಟ ಆಗುತ್ತೆ ಚಟ್ನಿ ಹಾಕಿದ್ರೆ ಸಾಂಬಾರಿಗೆ. ಒಂಚೂರು ಕಾಯಿ ಚಟ್ನಿ ಮಾಡಿದ್ನಲ್ಲ ಅದು ಉಳಿದಿತ್ತು, ಹಂಗೆ ಅದನ್ನು ಹಾಕಿ ಮತ್ತೊಂದು ಕುದಿಸಿ ಇಟ್ಟಿನಿ. ಬೆಳಗ್ಗೆದು ಇಡ್ಲಿನೂ ಹಂಗೆ ಅದ ನೋಡ್ರಿ. ಇನ್ನು ಇಷ್ಟು ಇಡ್ಲಿ ಉಳ್ಕೊಂಡವು. ಮತ್ತು ಮಧ್ಯಾಹ್ನದಾಗ ನಮ್ಮ ಮನೆಯವ್ರು ಊಟಕ್ಕೆ ಬಂದರು. ಅವರು ಅಗ್ಲೆ ಮುಗ್ಲೆ ಇಡ್ಲಿ ತಿನ್ನಂಗಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದ್ರೆ ರೈಸ್ ಕೂಗಿಸ್ಕೊಂಡೆ ಮಧ್ಯಾಹ್ನ. ಒಂದಿಷ್ಟು ರೈಸ್ ಕೂಗಿಸ್ಕೊಂಡಿದ್ದೆ. ಇದು ಇತ್ತು ಕಿಚ್ಚು ರೊಟ್ಟಿದ್ದು ನೋಡಿರಿ. ಅವರು 2 ರೊಟ್ಟಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಒಂದಿಟ್ಟು ರೈಸ್ ಊಟ ಮಾಡಿಕೊಂಡು ಹೋದರು. ಈಗ ರಾತ್ರಿಗೆ ಇಷ್ಟೆಲ್ಲ ಐತೆ ಅಡುಗೆ, ಮತ್ತೇನು ಮಾಡೋಕ್ಕೆ ಹೋಗಲಿ ಅಂತೇಳಿ ಅದಕ್ಕೆ ಒಂಚೂರು ಪಾಯಸ ಮಾಡುವ ಮಮ್ಮಿ, ಸ್ವೀಟ್ ಮಾಡಿಲ್ಲ ಎಷ್ಟೊಂದು ದಿವಸ ಆಯಿತು ಅಂತಂದ್ಲ ನಯನ. ಸರಿ ಅಂತೇಳಿ ಒಂಚೂರು ಪಾಯಸ ಮಾಡಿದ್ರೆ ಆಯ್ತು ಅಂತೇಳಿ ಹಾಲು ತರಿಸ್ಕೊಂಡಿದ್ದೀನಿ ನೋಡಿರಿ. ಈಗ 3 ದಿನ ಆಗಿತ್ತು ಹಾಲು ತಂದಿರಲಿಲ್ಲ, ಬರೀ ತರೋದು ಒಡಿಸೋದು ಇದೇ ಕೆಲಸ ಆಗ್ಬಿಟ್ಟೈತೆ ನಂದು. ಅದು ಯಾಕೆ ಹೊಡಿತಿದ್ದಾವೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಮೊನ್ನೆ ಈಗ ಒಂದು 3 ದಿನದ ಹಿಂದೆ ಹಿಂಗೆ 50 ರೂಪಾಯಿನ ಹಾಲು ಫುಲ್ಲು ಒಡೆದೋಗ್ಬಿಟ್ಟು ಅದನ್ನ ಪನ್ನೀರ್ ಮಾಡಿ ಹಂಗೆ ಇಟ್ಟಿದ್ದೀನಿ. ಒಂದಿನ ಪರೋಟ ಏನಾರ ಮಾಡ್ಕೊಂಡ್ರೆ ಆಗುತ್ತಂತೇಳಿ ಪನ್ನೀರ್ ಮಾಡಿ ಇಟ್ಟಿದ್ದೀನಿ. ಈಗ ಪಾಯಸ ಮಾಡಂತಂದಲ್ಲ ನಯನ, ಅದಕ್ಕೆ ಇದು ನೋಡಿರಿ, ಇದು ರೋಸ್ಟೆಡ್ ಶಾವಿಗೆ ಚೆನ್ನಾಗಿರುತ್ತೆ. ಅವಾಗೆಲ್ಲ ಇದು ಸುರ್ಕುರ್ಮ ಮಾಡ್ತಾರೆ ನೋಡಿರಿ ಮುಸ್ಲಿಮ್ಸು, ಆ ಥರದ್ದು ಶಾವಿಗೆ ಇದು. ನಂಗೆ ಇಷ್ಟ ಆಗ್ತಿತ್ತು. ಹಂಗಾಗಿ ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ, ಹಾಸನ್ಗೆ ಹೋಗಿದ್ದು ನೋಡಿರಿ. ಊರಿಗೆ ಹೋಗಿದ್ದ ಮುಂಚೆನೇ ನೋಡಿರಿ ಹಾಸನ್ಗೆ ಇದಕ್ಕೆ ಹೋಗಿದ್ವಲ್ಲ, ಯಾವುದು ಜಿಯೋ ಮಾರ್ಟಲ್ಲ ನೇನ ಹಾಸನ್ಗೆ ಹೋಗಿದ್ದು ಅವತ್ತು. ಜಿಯೋ ಮಾರ್ಟ ವಿಶಾಲ್ ಮಾರ್ಟ್, ಜಿಯೋ ಮಾರ್ಟಲ್ಲ, ಜಿಯೋ ಮಾರ್ಟಿಗೆ ಹೋಗಿದ್ದು ನೋಡಿರಿ. ಅಲ್ಲಿ ಇದ್ದು ಇವು ಆಫರ್ನಾಗಿದ್ದು ತೊಗೊಂಬಂದಿದ್ದೆ.
ಅವತ್ತೊಂದು ದಿವಸ ಮಾಡಿದ್ದೆ ಅನ್ಕೋತೀನಿ, ಮತ್ತೆ ತಿರ್ಗಾ ಮಾಡೇ ಇಲ್ಲ. ಅದಕ್ಕೆ ಇವತ್ತು ಮಾಡಿದ್ರಾಯ್ತು ಅಂತೇಳಿ ತೊಗೊಳತ್ನಿ. ಒಳ್ಳೆ ಪೇಪರ್ ಇದ್ದಂಗೆ ಅದು ಐತೆ ನೋಡ್ರಿ ಇದು. ನೈನಾ ಬಾರೆ ಒಂಚೂರು ಹಿಡ್ಕೊಬಾ ಇದನ್ನ, ತೆಕ್ಕೊಳಕ್ಕೆ ಬರ್ತಿಲ್ಲ ಒಂದು ಕೈ. ಇಲ್ಲೊಂಚೂರು ತುಪ್ಪ ಹಾಕಿಟ್ಟಿನಿ, ಇನ್ನೂ ಸ್ವಲ್ಪ ಹಾಕ್ಬೇಕು ತುಪ್ಪ, ಇದಕ್ಕೆ ಸಾಕಾಗಲ್ಲ. ಇವು ರೋಸ್ಟೆಡ್ ಶಾವಿಗೆ ಅಂತ ಹೇಳ್ತಾರೆ ನೋಡ್ರಿ, ಉರಿದೇನು ಬೇಕಾಗಲ್ಲ ಅಂತ ಅನಿಸುತ್ತೆ. ಮೊನ್ನೆ ಉರಿಲಾರ ಹಂಗೆ ಮಾಡಿದ್ದೆ ಯಾವತ್ತೂ. ಯಾಕೋ ಒಂಥರ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಉರಿದ ಮಾಡ್ಬೇಕಂತ ಅನ್ನಿಸ್ತು. ಅದಕ್ಕೆ ತೊಗೊಂಡಿನಿ, ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ತಡ್ರಿ. ಇಲ್ಲೇ ಈ ಉರಿಬೇಕಂದ್ರೆ ಮುರಿಲೇಬೇಕಲ್ಲ, ಇಲ್ಲೇ ಎಷ್ಟು ಬೇಕಷ್ಟು ಹಿಂಗೆ ಮುರ್ಕೊಂಡು. ಅದ್ರ ಒಳ್ಳೆ ಪ್ಲಾಸ್ಟಿಕ್ ಶಾವಿಗೆ ಥರ ಅನ್ನಿಸ್ತಿದ್ದೆ ನನಗಂತೂ. ಅಮ್ಮ ಎಲ್ಲ ಚಲ್ತಿ ಕರಿಯಮ್ಮ, ಎಷ್ಟು ಬೇಕಷ್ಟು ಹಿಂಗೆ ಮುರ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಈ ಸತಿ. ಇದು 2ನೇ ಸತಿ ಮಾಡೋದು ನಾನು ಇದನ್ನು. ಮೊನ್ನೆ ಒಂದು ದಿವಸ ಮಾಡಿದ್ದೆ, ಹುರಿದಿದ್ದಿಲ್ಲ, ಹಂಗೆ ಮಾಡಿದ್ದೆ. ಮತ್ತು ಒಂಚೂರು ಹುರಿದಕ್ಕೆ ಶೇಕ್ ಮಾಡಿರೈತೆ ಅಂತೇಳಿ ತೆಕ್ಕೊಂಡು ನೋಡಿ. ಈಗ ಶಾವಿಗೆ ಪಾಯಸ ಮಾಡೋದು ನೋಡಿ, ಹೆಂಗದ ಒಳ್ಳೆ ಬಳ್ಚೂರು ಇದು ಪ್ಲಾಸ್ಟಿಕ್ ಇದ್ರ ಥರ ಅನ್ನಿಸ್ತಾವಲ್ಲ. ನಾನು ತಿಂತೀರಿ ನಾನು, ಸಾಕಲ್ಲ ಹಸಿ ಶಾವಿಗೆ ತಿನ್ನೋದ್ರೆ ಮಜಾ ಆಯ್ತು. ಏನೇನೋ ಇಷ್ಟಪಟ್ಟು ನೀ ಹಸಿ ಶಾವಿಗೆ ಇಷ್ಟಪಡು. ಏನೋ ಬೇಡಿಕೆಗಳು ಜಾಸ್ತಿ ಆಗಿದಾವೆ ಈಗ, ಮಾಡ್ತೀನಿ. ಅದಕ್ಕೂ ಕಡಿವಾಣ ಹಾಕ್ತೀನಿ ಒಂದು ದಿವಸ ನಾನು. ಬರೀ ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡು, ಬರೀ ವೆರೈಟಿ ಕೇಳ್ತಾವೆ. ತಿರ್ಗಾ ಮಾಡಿದ್ದನ್ನೇ ಮಾಡಬಾರ್ದು, ವೆರೈಟಿಯಾಗಿ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಮುರಿ ಮಾಮ, ನಾ ಮುರಿತೀನಿ. ಇದು ಹಾಕಿ ನೋಡ್ರಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಆಗಲೇ ಒಂದು ಸ್ಪೂನ್ ಹಾಕಿನಿ, ತುಪ್ಪನೂ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಈಗ. ಆಮೇಲೆ ಮತ್ತೆ ಬೇಕಾದ್ರೆ ಮೇಲೆ ಹಾಕಿ ನಡೀತದೆ. ಡ್ರೈ ಫ್ರೂಟ್ಸ್ ಹುರಿದು ಹಾಕ್ಲಚ್ಚಿನಿ ನನಗೆ ಬೇಡ, ಆಕೆಗೆ ಇಷ್ಟ ಆಗಲ್ಲ ನೋಡ್ರಿ ಅವೆಲ್ಲ. ಒಂದು ಸ್ವಲ್ಪ ಕೈ ಹತ್ತುತ್ತಾವ ಅಂತ ಆಕಿ, ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಟ್ಟು ಡ್ರೈ ಫ್ರೂಟ್ಸ್ ಹುರಿದು ಹಾಕಕ್ಕೆ ಬಿಡಲ್ಲ ಆಕಿನ. ಹುರಿದು ಹಾಕಿದ್ರೆ ಅಂತರೂ ಹಂಗೆ ಹಾಕಿದ್ರೆ ಇಷ್ಟಪಡ್ತಾಳೆ. ಒಂದು ಸ್ವಲ್ಪ ಸ್ಪೂನ್ ಎಲ್ಲ ಇತ್ತು ಹಾಕಿದ್ರೆ ಒಂದು ಸ್ವಲ್ಪ ಇಷ್ಟಪಡ್ತಾವೆ ನೋಡ್ರಿ ಆಕಿ. ಹಿಂಗೆ ಹುರಿದು ತುಪ್ಪದಾಗ ಹುರಿದು ಹಾಕಿನಿ ಅಂದ್ರೆ ಇಷ್ಟನಾಗಲ್ಲ, ಕೈಯೇ ಬರ್ತಾವಂತ ಆಕಿಗೆ. ಒಂದು ಸ್ವಲ್ಪ ನನಗೂ ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾನು ಹಾಕೋಕೆ ಹೋಗ. ಇವನು ಹುರಿದ ಒಂದು ಸರ್ಕಸ್ ಮುದ್ದಿದ್ರೆ ಸ್ವಲ್ಪ ಹುರಿದಿರಿ ನೋಡಿ, ಜಾಸ್ತಿ ಹಾಗೆ ಇರ್ತಾವೆ. ಜಾಸ್ತಿ ಫೋರ್ಸ್ ಮಾಡಿ ಹುರಿದ್ರೆ ಇದು ಆಗ್ತದೆ, ನೋಡ್ಕೊಂತ ಹೊಸು ಅಲ್ಲ ಸಿಡಿತಾವೆ ಕಡಿಕೆ. ಇದನ್ನು ಹುರಿದ ಕೇಸಿ ಒಂದು ಸ್ವಲ್ಪ ನೀರು ಹಾಕ್ತೀವಿ ನೋಡಿರಿ. ಸ್ವಲ್ಪ ಹಾಲಿನಾಗ ಮಾಡಿರೋದು ಚಲೋ ಇದು. ಹುರಿದ ಕೇಸಿ ನೀರು ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ಬೇಯಿಸಿ ಸಕ್ಕರೆ ಹಾಕಿದ್ರೆ ಮುಗಿ ಪಾಯಸ ರೆಡಿ. ಸ್ವಲ್ಪ ನೀರು ಜಾಸ್ತಿ ಹುರಿಲಿಲ್ಲ ನೋಡ್ರಿ, ಬೇಗ ಕೆಂಪಾಗತ್ಬಿಟ್ಟು. ಮೊದಲೇ ರೋಸ್ಟೆಡೆಲ್ಲ ಆಗಿ ಬೇಗ ಕೆಂಪಾಗತ್ತೆ, ಜಾಸ್ತಿ ಹುರಿಲಿಲ್ಲ. ಹುರಿದ ಕೇಸಿ ಸ್ವಲ್ಪ ನೀರು ಮತ್ತೊಂಚೂರು ಹಾಲು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡಿದರೆ ಮುಗೀತು ಪಾಯಸದ ಕೆಲಸ. ಸೂಪರಾಗಿರೋಂಥ ಪಾಯಸ, ಶಾವಿಗೆ ಪಾಯಸ ರೆಡಿ ಆಯ್ತು ನೋಡಿ. ಇನ್ನೂ ಸ್ವಲ್ಪ ಹಾಲು ಬೇಕನ್ಸುತ್ತೆ ನೋಡಿರಿ, ಇದಕ್ಕೆ ಗಟ್ಟಿ ಆಗುತ್ತೆ. ಇನ್ನೂ ಸ್ವಲ್ಪ ಬೇಯ್ತಂದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಒಂದು ಸ್ವಲ್ಪ ಹಾಲನ್ನ ಹಾಕೋತೀನಿ. ಹಾಲನ್ಯಾಗ ಮಾಡಿದ್ರೆ ಪಾಯಸ ಬೆಸ್ಟ್ ಆಗುತ್ತೆ ನೋಡಿರಿ, ಯಾಕಂದ್ರೆ ಅಷ್ಟೊಂದು ರುಚಿ ಅಂತ ಅನ್ಸಂಗಿಲ್ಲ. ಸಕ್ಕರೆ ಯಾಕೆ ಕಮ್ಮಿ ಅಂತ ಅನಿಸೋದಕ್ಕೆ ಮತ್ತೊಂದು ಸ್ಪೂನ್ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಬಿಡ್ತೀನಿ. ಹಾಗೆ ಒಂದು ಅರ್ಧ ಲೀಟ್ರ್ ಬೇಕು ನೋಡಿರಿ ಹಾಲು. ಪಾಯಸ ಮಾಡ್ತೀವಿ ಅಂದರೆ ಹಾಲನ್ಯಾಗ ಮಾಡಿದ್ರೆ ಚಂದ ಐತೆ ಪಾಯಸಗಳೆಲ್ಲ. ಒಂದು ಕುದಿಸ್ಕೊಂಡೆ ಅಂದರೆ ರೆಡಿ ಟು ಟೇಸ್ಟ್ ಶಾವಿಗೆ ಪಾಯಸ. ಇದಕ್ಕೆ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಎಲ್ಲ ತುಪ್ಪದಾಗ ಹುರಿದಾಕಿ ನೋಡೋಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನು ಮಾಡ್ತೀರ, ನಮ್ಮ ಮನೇಲಿ ತಿನ್ನಲ್ಲ, ಹಂಗಾಗಿ ನಾನು ಅನ್ಕೋಕ್ಕೆ ಹೋಗಲ್ಲ. ಇದಕ್ಕೊಂಚೂರು ಬಾದಾಮ್ ಪೌಡ್ರ್ ಇದ್ದರೆ ಬಾದಾಮ್ ಪೌಡ್ರ್ ಹಾಕಿದ್ರೆ ಅದು ಸೂಪರಾಗಿರುತ್ತೆ. ಬಾದಾಮ್ ಪೌಡ್ರ್ ಖಾಲಿ ಆಗೈತೆ ನೋಡಿರಿ, ಇಲ್ಲ ಮನ್ಯಾಗ ಮಾಡ್ಬೇಕು. ನಾನು ಭಾಳ ದಿನ ಆಗೈತೆ ಮಾಡೇ ಇಲ್ಲ, ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವರು ಕುಡಿತೀನಿ ಮಾಡು ಅಂತಂದಾಗ ಮಾಡಿರ್ತೀನಿ, ಇಲ್ಲಕ್ಕಂದ್ರೆ ಮಾಡೋಕ್ಕೆ ಹೋಗಲ್ಲ ನಾನು. ಈಗೇನು ಬಾದಾಮ್ ಪೌಡ್ರ್ ಇಲ್ಲ ನೋಡಿರಿ, ಬಾದಾಮ್ ಪೌಡ್ರಿನ ಹಾಕೋಕ್ಕೆ ಹೋಗಲ್ಲ. ಒಂದು ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಶಾವಿಗೆ ಪಾಯಸ ರೆಡಿ ಟು ಟೇಸ್ಟ್. ಇವಾಗ ಊಟ ಮಾಡಾಕ್ತೀವಿ ನೋಡ್ರಿ. ಪಾಯಸ ಮತ್ತು ಅನ್ನ ಸಾಂಬಾರು. ಪಿಂಟು ನೋಡ್ರಿ, ಪಿಂಟು ಏನು ಬೇಕವ ನಿನಗೆ? ಪಿಂಟು ಅನ್ನ ಸಾಂಬಾರು ಬೇಕಾ, ಪಾಯಸ ಬೇಕಾ? ಪಿಂಟು ಅವನಿಗೆ ಪಾಯಸ ಹಾಕಿಬಿಟ್ಟು ನಾನು ಇದ್ರಾಗ ಒಂದು ರೀಲ್ಸ್ ನೋಡಿದ್ದೀನಿ ರೀ, ಇನ್ಸ್ಟಾಗ್ರಾಮ್ನಾಗೆ ಯೂಟ್ಯೂಬ್ನಾಗ ನೋಡಿದ್ದೆ ರೀಲ್ಸು.
ಇವ್ ಪಾಯಸ ಎಷ್ಟು ಚೆನ್ನಾಗಿ ತಿಂತಿತ್ತು ಗೊತ್ತಾ ಗಿಳಿ ಅದು. ನಾನು ಶಾಕ್ ಆಗ್ಬಿಟ್ಟೆ ನೋಡಿ, ಇವ ಒಂದಿನ ತಿಂದಿಲ್ಲ ಹಂಗತ್ತೆ. ಬರೀ ಎಲ್ಲ ಚಲಾಡ ಮಾಡ್ತಾರೆ ನೋಡಿ. ಅದ್ರೊಳಗೆ ನಾನು ಅದನ್ನ ಏನು ವಿಡಿಯೋ ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ಪಾಯಸ ತಿಂತು. ಬರೀ ಶಾಮಿ ತಗೊಂಡು ಪೂರ್ತಿ ತಿಂದ್ಬಿಟ್ಟ. ತಿಂತು ಇವನು ಎಷ್ಟು ಮಟ್ಟಿಗೆ ತಿಂತಾನ ಗೊತ್ತಿಲ್ಲ ಇವನು. ನಾಗಿ ಸುಟ್ಕೊಂಡು ನಾನು ದಿವಸದ ಆಲ್ರೆಡಿ ಯಾವಾಗ ಸಾಂಬಾರು ಮುಟ್ಟಿಕೇಶಿ ಬಿಸಿ ಸಾಂಬಾರು ತನಕ ಅದು ನೋಡಿ ಬಾಯ್ ಹೆಂಗೆ ಮಾಡತ್ತ ನೋಡಿ ಸರ್ ಅದಕ್ಕೆ ಅದೆಲ್ಲ ತಣ್ಣಗಾಗೈತೆ ಎಲ್ಲ ಅದು ಏನು ಚೆನ್ನಾಗಿ ತಗೋತಾರಲ್ಲ. ನಾವು ಅವತ್ತೊಂದು ರೀಲ್ಸ್ ನೋಡಿದೀವಿ ನೋಡಿ, ಎಷ್ಟು ಚೆನ್ನಾಗಿರ್ತೀರಂತ. ಅವನು ಊಟ ಮಾಡ್ತಂತ, ಅವನು ಬುದ್ಧಿವಂತ. ಇಲ್ಲ ಆದರೂ ಎಷ್ಟು ಚೆನ್ನಾಗಿ ಹಿಂಗೆ ಮಾಡ್ಕೊಂಡು ಎತ್ತು ಬಿಡ್ತು ಪಾಯಸನ. ಬರೀ ಹಾಲು ಕುಡಿತಾನೆ ನಿಮಗೆ. ಹಾಲು ಕುಡಿತಾನೆ ಬಡ್ಡಿ ಮಗ. ಅಮ್ಮ ಇಷ್ಟು ಗಂಟು ಇರಲಿಲ್ಲ ಅದು. ಅವನ್ನ ಹಿಂಗೆ ಗಂಟು ಮಾಡ್ಕೊಂಡು ಒಂದೇ ಸ್ವಲ್ಪ ತಗೊಂಡ್ಬಿಟ್ನ. ಹಾಲು ಜಾಸ್ತಿ ಇತ್ತು ಆ ಪಾಯಸದೊಳಗೆ. ಅದು ಉದ್ದ ಪಾಯಸ ಹಿಂಗೆ ಶಾಂಗೆದು ಹಿಂಗೆ ಹೇಳೋದು ಹಿಂಗೆ ಮಾಡಿ ಹಿಂಗೆ ಎತ್ತಿಬಿಟ್ಟು ನಿಂಗೆ ಪುಷ್ಟು ಇಷ್ಟು ತೊಗೊಂಡು ಹಿಂಗೆ ಹಂಗೆ ಗುಡುಕ್ ಅಂತ ಅಂದ್ಬಿಟ್ಟ. ಒಂದೊಂದು ಯೂಟ್ಯೂಬ್ನಾಗ ಇದ್ರಾಗ ಇನ್ಸ್ಟಾಗ್ರಾಮ್ನಾಗ ಹಾಲು ಕುಡಿತೇನೆ ರೀಲ್ಸ್ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ನೋಡ್ರಿ. ಈ ಗಿಳಿಗಳಿಗೆ ರೀಲ್ಸ್ ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾವು. ಮತ್ತು ಇವನು ಮಾತಾಡ್ತಾನಲ್ಲ, ಫುಡ್ ತಿನ್ನೋದಾಗ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾವೆ. ಬಟ್ ಇವನು ಸ್ವಲ್ಪ ಅಷ್ಟೊಂದಿಲ್ಲ ಆಕ್ಟಿವಿಟೀಸ್. ಅಷ್ಟೆಲ್ಲ ಮಾಡಬೇಕು ಅಂತಂದ್ರೆ ನಾವು ಅದ್ರ ಜೊತೆಲಿ ಡೈಲಿ 1 hour ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಾನು ಯೂಟ್ಯೂಬ್ನಾಗ ವಿಡಿಯೋ ನೋಡೀನಿ. ಹಂಗೆ ಮಾಡಿದ್ರೆ ಅವು ಮಾತಾಡ್ತಾವ. ಅವನು ಮಾತಾಡ್ತಾನಲ್ಲ, ಪಿಂಟು ಏನಾಯ್ತು ಅಂತಾನ. ಪಿಂಟು ಏನಾಯ್ತು ಅಂತ ಕೇಳ್ತಾನ. ಯಾವಾಗ ಒಂದ್ಸತಿ ಗುಡ್ ಮಾರ್ನಿಂಗ್ ಹೇಳ್ತಾನ. ನೋಡಿ ಸರ್ ಅಷ್ಟೇ ಮಾಡೋದು ಅವನು. ದಿನ ಟೈಮ್ ಕೊಟ್ರೆ ಮಾತಾಡ್ತಾವೇನೋ. ನಾವು ಅಷ್ಟೊಂದು ಟೈಮ್ ಕೊಡಲ್ಲ ಅವನಿಗೆ. ಕೊಡಿಲ್ಲ ಒಂದ್ಸಲ ಕೊಡಿ. ಬೇಡ ಬೇಡ ಸರ್ ಸುಮ್ಮನಿರು. ತಿಂತೀನಿ ಸುಮ್ಮನಿರಿ. ಮತ್ತೆ ಬಿಟ್ಟರೆ ಮತ್ತೆ ಸರಿ ಕೊಡ್ತೀನಿ. ಬೇಡ ಸುಮ್ಮನೆ ತಿಂತ ನಾನೆಲ್ಲ ಆರಿಸ್ಕೊಂಡು ಏನು ಬೇಡ ಸುಮ್ಮನೆ ಅವ್ನು ತಿಂದಷ್ಟು. ಆಗ್ಲೇನ್ರಿ ನಿಮ್ಗೆ ಬಾಯ್. ಇದು ಸೌತೆಕಾಯಿ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ. ಇವನು ಎಲ್ಲ ಕೆಬ್ರಾಡ್ ಬಿಡ್ತಾನಂತ ಮೇಲೆ ನೋಡ್ರಿ. ಇಲ್ಲಿಗ ಎಲ್ಲ ಕೆಬ್ರಾಡಿ ಕಲಾಸ್ ಮಾಡ್ಬಿಡ್ತೀನಿ. ಅಷ್ಟೊಂದು ತಗೊಳ್ಳೋದು ಯಾರು ನಾನು ತಿನ್ನೋದಲ್ಲ. ಮತ್ತೆ ಇನ್ನೊಂದು ತಗೊಳ್ಳೋದು ಅದನ್ನು ಇಟ್ಕೊಂಡು ಹೋಗೋದು. ಅದನ್ನು ನಾನು ತಿನ್ನೋದಲ್ಲ. ಮತ್ತೆ ಇನ್ನೊಂದು ತಗೊಳ್ಳೋದು ಮತ್ತೆ ಅಂದ್ರೆ ಇವ್ರು ನನಗೆ ಬೇರೆ ಕೊಟ್ಟು ಇವ್ರು ಬೇರೆ ತಿಂತಾರಂತ ಅವನಿಗೆ ಡೌಟ್ ಅವನಿಗೆ. ಪಾಯಸ ಇವತ್ತು ಶಾವಿಗೆ ಪಾಯಸ ಭಾಳ ದಿನ ಆಗಿತ್ತು ನೋಡ್ರಿ. ಸ್ವೀಟ್ ಮಾಡಿಲ್ಲ. ದಪ್ಪ ಆಗ್ಬಿಟ್ಟಿನಿ ಸ್ವೀಟ್ ತಿಂದ್ರೆ ಅಂತೇಳಿ ಕಮ್ಮಿ ಮಾಡಿಬಿಟ್ಟಿನಿ ಈಗ ಸ್ವೀಟ್ ಮಾಡೋದನ್ನು. ಅವಾಗ ವಾರದಾಗ ಒಂದ್ಸತಿ ಪಿಕ್ಸ್ ಇತ್ತು ಸ್ವೀಟು. ಮತ್ತು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.